ಪ್ಯಾಂಟ್ ಕುತ್ಕೊಳ್ಳಲ್ಲ ಯಾವ ಅಂತ ಭಾಷೆ ಯಾರಿಗೂ ಬರಲ್ಲ. ಆಚೆ ಕನ್ನಡದಲ್ಲಿ ಬೈತಾನೆ ನಮಗ. ಉದ್ಯೋಗ ಐತಲ್ಲ ಇವನು ಫಸ್ಟೇ ಸಿಗ್ನಲ್ ಕೊಡ್ತಾರಂತೆ, ಬಟ್ ಏನು ಮಾಡಕ್ ಆಗಿಲ್ಲ. ಕೆಳಗೆ ಬರ್ತಾ ಇದ್ರಿ, ಯಾರು ಕರ್ದಿದ್ದು ಮೇಲಕ್ಕೆ ಬಾ ಅಂತ ಯಾರು ಕರ್ದಿದ್ದು? ಸುಸ್ತಾಗಿಲ್ಲ ಅಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀ ಅಂಡ್ ರಾಜು ಅಡ್ವೆಂಚರ್ ಕ್ವೆಸ್ಟ್. ಈ ವಿಡಿಯೋ ಆ್ಯಕ್ಚುಲಾಗಿ ಬಂದ್ಬಿಟ್ಟು ಎರ್ಮೈ ವಾಟರ್ ಫಾಲ್ಸ್ ನಂತರ ಏನು ಸಿಗುತ್ತೆ ನಮಗೆ ಆ್ಯಂಡ್ ಈ ಬೆಟ್ಟದ ಮೇಲೆ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನಾವು ಎರ್ಮೈ ವಾಟರ್ ಫಾಲ್ಸ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸೊ ಈ ಆಫ್ ರೋಡಿಂಗ್ ಮುಖಾಂತರ ಸೊ ಮುಂದೆ ಇರೋ ನಮಗೆ ಆಫ್ ರೋಡಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ನಮಗೆ ಏನೇನೆಲ್ಲ ಇಶ್ಯೂಸ್ ಫೇಸ್ ಆಗುತ್ತೆ ಮುಂದೆ ಆ್ಯಂಡ್ ನಾವು ಏನೇನೆಲ್ಲ ನೋಡ್ತೀರಿ ಅನ್ನೋ ಡೀಟೇಲ್ ವಿಡಿಯೋ ಆಗಿರುತ್ತೆ ಇದು. ಸೊ ನಿಮಗೆ ಮುಂದೆ ಕಾಣಿಸ್ತಾ ಇರ್ಬೋದು ವೈಟ್ ಕಲರ್ ಬೋರ್ಡ್ ಬಂದು ಎರ್ಮೈ ವಾಟರ್ ಫಾಲ್ಸ್ಗೆ ಎಂಟ್ರಿ ಗೇಟ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ನಾವು ಎರ್ಮೈ ವಾಟರ್ ಫಾಲ್ಸ್ ಹೋಗೋಕ್ಕಿಂತ ಮುಂಚೆ ಮಿಸ್ ಆಗಿ ಹೋಗಿರ್ತೀವಿ ಟಾಪ್ಗೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ನಮ್ಮ ಹುಡುಗನ ಒಬ್ಬ ಕಳಿಸಿರ್ತೀನಿ, ಸೊ ಎರ್ಮೈ ವಾಟರ್ ಫಾಲ್ಸ್ ಇದೆನಾ ಅಲ್ವಾ ನೋಡ್ಕೊಂಬ ಅಂತ. ಸೊ ಆ್ಯಕ್ಚುಲಿ ಅವನು ಕೂಡ ಹೇಳೋದಿಲ್ಲ ಸೊ ಎರ್ಮೈ ವಾಟರ್ ಫಾಲ್ಸ್ ಇದೆ ಅಂತ. ಸೊ ನಾವು ಅದ್ರ ಮುಖಾಂತರ ಮೇಲೆ ಹೋಗ್ತಾ ಇದ್ದೀವಿ. ಸೊ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಆಫ್ ರೋಡಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ನಾವು ಏನೇನೆಲ್ಲ ಇಶ್ಯೂಸ್ನ ಫೇಸ್ ಮಾಡ್ತೀರಿ ಅಂತ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಯಾವುದೇ ರೈಡ್ ಹೋದ್ರೂ ಕೂಡ ನಮ್ಮ ಗಾಡಿಗಿರೋ ಫ್ಯಾನ್ಸ್ ಎಲ್ಲೂ ಕಮ್ಮಿ ಆಗಲ್ಲ. 2.6 ನಮ್ದು ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆ ಅಷ್ಟೇ ಬ್ರೋ. ಅಲ್ಲಲ್ಲ ನೀವು ಮಂಗಳೂರೇನಾ? ಹೆಂಗ್ ಹೋಗೋದೆ ಮೇಲೆ ಮೇಲೆ ನಿಮ್ಮ ಹೋಟೆಲ್ ಬಂದವ್ರ ಮೇಲೆ ಹೋದ್ರು ಆಚೆ, ಅವ್ರ ಡ್ಯೂಕಲ್ಲಿ ಇದ್ರಲ್ಲ ಬೇರೆಯವ್ರು, ಅವ್ರ ಆಚೆ ಹೋಗೋದು. ವಿಷಯ ಏನಪ್ಪ ಅಂದ್ರೆ, ಆ್ಯಕ್ಚುಲಿ ನಾನು ಗಾಡಿ ಎಲ್ಲೇ ಎತ್ಕೊಂಡು ಹೋದ್ರು, ಯಾವ ರೈಡ್ಗೆ ಹೋದ್ರು ಯಾರಾದರೂ ಒಬ್ಬರಾದರೂ ಗಾಡಿ ಬಗ್ಗೆ ಕೇಳ್ತಾರೆ. ಯಾವ್ದು ಗಾಡಿ, ಎಷ್ಟಾಯಿತು, ಎಷ್ಟು ರೇಟ್ ಇದೆ, ಹೆಂಗಿದೆ ಪರ್ಫಾರ್ಮೆನ್ಸು, ಯಾರು ಒಬ್ಬರಾದ್ರು ಕೇಳ್ತಾರೆ. ವರ್ತ್ ಆಫ್ ಮನಿ ಅನ್ಬೋದು ಈ ಗಾಡಿ ನನಗೆ. ಸೊ ನಾನು ಓಡಿಸ್ತಾ ಇರೋದು ST ಅಡ್ವೆಂಚರ್ 2025 ಮಾಡಲ್ ಇದು. ಸೊ ಆ್ಯಕ್ಚುಲಿ ಇಲ್ಲಿ ಏನಂದರೆ, ಅವರು ಮೇಲೆ ಹೋಗಿ ಅಂತ ಹೇಳ್ತಾರೆ. ನಮ್ಮ ಜೊತೆ ಬಂದವರು ಆಲ್ರೆಡಿ ಡ್ಯೂಕರು ಮೇಲೆ ಇದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮುಂದೆ ಹೋಗ್ತಾ ಇದ್ದೆ ನಾನು, ನನ್ನ ಬಿಟ್ಟು ಯಾರಪ್ಪ ಮುಂದೆ ಹೋದ್ರು ಅಂದ್ಕೊಂಡು ನಾವು ಇಲ್ಲೂ ಕೂಡ ಗಮನಿಸ್ತೀರ ಮುಂದೆ ಹೋಗ್ತಾ ಇದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಆಫ್ ರೋಡಿಂಗ್ ಡಿಫಿಕಲ್ಟಿ ಎಷ್ಟಾಗ್ತಾ ಇದೆ ಅಂತ. ಸೊ ಫುಲ್ ಮಳೆ ಬಿದ್ದಿದೆ, ಮಳೆ ಬಿದ್ದು ಫುಲ್ ಬುಡದೆ ಆಗಿದೆ. ಸೊ ನಾನು ಅದರಲ್ಲಿ ಬೇರೆ ಆಫ್ ರೋಡಿಂಗ್ ಮೋಡ್ ಆನ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಈ ಬೈಕಲ್ಲಿ ಆನ್ ರೋಡ್ ಮತ್ತು ರೈಡ್ ಮೋಡ್ ಆ್ಯಂಡ್ ಆಫ್ ರೋಡಿಂಗ್ ಮೋಡ್ ಅಂತ 3 ಮೋಡ್ಸ್ ಇದೆ. ನಾನು ಬರೀ ರೈಡ್ ಮೋಡಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ. ಆಫ್ ರೋಡಿಂಗ್ ಮೋಡ್ ಹಾಕ್ಕೊಂಡಿದ್ರೆ ನಂಗೆ ಇನ್ನೂ ಕಂಫರ್ಟಬಲ್ ಮಸ್ತಾಗಿ ಸಿಕ್ಕಿರೋತ್ತು. ಆದರೂ ಕೂಡ ಕಂಫರ್ಟಬಲ್ ಹೆವಿ ಆಗಿದೆ. ಸೊ ಒಂದು ಕಡೆ ಬುಡ್ದೆ, ಒಂದು ಕಡೆ ಕಲ್ಲು, ಒಂದು ಕಡೆ ಹಳ್ಳ ದಿನ್ನೆ. ಸೊ ಯಾವುದು ಕೂಡ ಲೆಕ್ಕನೇ ಮಾಡ್ತಿಲ್ಲ ಗಾಡಿ. ಸೊ ಅದರಲ್ಲೂ ಏನಂದರೆ ನಾವು ಡಬಲ್ಸ್ ಹೋಗ್ತಾ ಇದ್ದೀವಿ. ಸೋಲೋ ಆಗಿದ್ದರೆ ಅದು ಲೆಕ್ಕಾಚಾರ ಬೇರೆ ಇರುತ್ತೆ. ಸೊ ನಾವು ಡಬಲ್ ಹೋಗ್ತಾ ಇರೋದಕ್ಕೆ ಸ್ವಲ್ಪ ಪ್ರೆಷರ್ ಇರುತ್ತೆ ಗಾಡಿ ಮೇಲೆ ಹೆವಿಯಾಗಿ. ಏನು? ಹಾ ದೇವ್ರಾ, ಅಡ್ಡ ಬಿದ್ದೆ ದೇವ್ರಾ. ಒಂದು ಅಡ್ವೆಂಚರ್ ಬೈಕು ಮತ್ತು ಸ್ಪೋರ್ಟ್ಸ್ ಬೈಕು ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ, ನಿಮಗೊಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಈ ರೋಡಲ್ಲಿ ಫುಲ್ ಬುಡದೆ ಇದೆ ಅಲ್ಲಿ. ಸೊ ನಾನು ಆರಾಮಾಗಿ ಬಂದ್ಬಿಟ್ಟೆ. ಆದರೆ ನಮ್ಮ ಜೊತೆ ಬಂದಿದ್ದ ಸ್ಪೋರ್ಟ್ಸ್ ಬೈಕ್ಸ್ ಯಾವ ಥರ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಗಂಟೆ ಹೊಡಿತಾಗ ನಂಬಿರ್ಬೇಕಲ್ಲ, ಗಂಟೆ ಹೊಡಿತಾರೆ. ಗಂಗೆತ್ತು ನಮ್ಗೆ
ಫುಲ್ ಜಾರ್ತೈತಲ್ಲ. ನೋಡಿ ಇವ್ರೆಲ್ಲ ಜಾರ್ಕೊಂಡು ಹೋಗೈತೆ. ಸ್ಕೇಟಿಂಗ್ ಆಡ್ತಾ ಇದ್ದೆ, ಹಂಗೆ ಕಂಟ್ರೋಲ್ ಮಾಡ್ತಾ ಇದ್ದೆ. ಇವ್ರನ್ನ RPM ಮೇಲೆ ಇಕ್ತಾನೆ ಇಲ್ಲ ರಮಣ. ನಾನು ಕರೆಕ್ಟ್ 3000 ಒಳಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಅವ್ನ ಸೈಡ್ ಉದ್ಯೋಗ ಐತನ ಏನಪ್ಪ ವಿಡಿಯೋ ಮಾಡ್ತಾ ಇದೀಯಾ? ಅಬ್ಬಬ್ಬಬ್ಬ ನೀವು ಮಕ್ಕಳಪ್ಪ ನೀವು. ಯಾಕೆ ನನ್ನ ಮಕ್ಕಳು ನಿಮ್ ಮುಂದಕ್ಕೆ ಬಂದ್ಬಿಟ್ರೆ ಆಮೇಲೆ ಜಾಸ್ಬಿಟ್ಟವನಲ್ಲೋ ಇದೆಲ್ಲ ಗಜ್ಜಿಟ್ ಮಾಡಕ್ಕವನೆ. ಇಷ್ಟೊಂದು ಒದ್ಲಾಡ್ತಾ ಇದೆ ಪಾಪ. ಏ ಪಿಟ್ಟು ಅಣ್ಣ ಪಿಕ್ಚರ್ ಅಭಿ ಬಾಕಿನಾ? ಯಾರು ಎಮ್ಮೆಲ್ ಒಂದು ಬೆಳ್ಳಕ್ ಮಡಗಿದ್ಯಲ್ಲ. ಇವನ್ ಬಿಲ್ಲೋದ್ರೆ ಅದೇ ಆಯ್ತಿದ್ದಲ್ಲ ಪಾಪ. ದೇವರನ್ನ ನಮ್ದೇನ್ ತಪ್ಪಿಲ್ಲ ಅಣ್ಣ, ಎಲ್ಲ ಗ್ರಹಗತಿಗಳು. ಬಟ್ ಏನೇ ಹೇಳಿ ನಮ್ಮ ಹುಡುಗರು ಅಡ್ವೆಂಚರ್ ಬೈಕ್ಗೆ ಸಮನಾಗಿ ಓಡಿಸ್ತಾವ್ರೆ ಗಾಡಿನ ಮಾತ್ರ. ಸೊ ಅದು ಸ್ಪೋರ್ಟ್ಸ್ ಮೋಡ್ ಬೈಕ್ ಅಂತ ನೋಡ್ತಾ ಇಲ್ಲ ಅವರು. ಸೊ ಅವರು ಕೂಡ ಆಫ್ ರೋಡಿಂಗ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೆಟ್ಟ ಹತ್ತಂಗೆಲ್ಲ ನಮಗೆ ಆಫ್ ರೋಡಿಂಗ್ ಡಿಫಿಕಲ್ಟಿ ಹೆಚ್ಚಾಗ್ತಾನೇ ಇದೆ. ಇನ್ನು ಮುಂದೆ ಆಫ್ ರೋಡಿಂಗ್ ಇನ್ನೂ ಕ್ರಿಟಿಕಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಮುಂದೆ ಇನ್ನು ಆಫ್ ರೋಡಿಂಗ್ ಡಿಫಿಕಲ್ಟಿ ಎಷ್ಟಿದೆ ಅಂತ. ನಾವೊಂದು ಸ್ವಲ್ಪ ಮುಂದೆ ಬಂದಿದೆ, ನಮಗೆ ಇಲ್ಲೊಂದು ಜೀಪ್ ಕಾಣುತ್ತೆ. ಸೊ ಇಲ್ಲಿ ಐ ಥಿಂಕ್ ಮೇಲೆ ಯಾರೋ ಇದ್ದಾರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಜೀಪ್ ಬಂದು ಇಲ್ಲಿ ನಿಂತಿದೆ, ಇಲ್ಲ ಬೇರೆ ಏನಕ್ಕೆ ಬಂದು ನಿಂತಿದೆಯೋ ನಮಗೆ ಗೊತ್ತಿಲ್ಲ. ಸೊ ಆಫ್ ರೋಡಿಂಗ್ ಡಿಫಿಕಲ್ಟಿ ನೋಡ್ತಾ ಇರ್ಬೋದು ನೀವೇ, ಹೆಚ್ಚಾಗ್ತಾ ಇದೆ. ಬಂಡೆಗಳು, ಕಲ್ಲುಗಳು, ಬುಡ್ದೆ ಜಾಸ್ತಿ ಆಗ್ತಾನೆ ಇದೆ. ತುಂಬ ಡಿಫಿಕಲ್ಟಿ ಆಗ್ತಾ ಇದೆ. ಅದರಲ್ಲೂ ನಾವು ಬೆಟ್ಟ ಹತ್ತಿಸ್ತಾ ಇರೋದು, ಸೊ ಗಾಡಿ ಮೇಲೆ ಹೆವಿ ಪ್ರೆಷರ್ ಇದೆ. ಆ್ಯಕ್ಚುಲಿ ನಾವು ಗಾಡಿಗಳನ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ರಿ. ಸ್ಟಾಪ್ ಮಾಡಿ ಅವಾಗಲೇ ಹಿಂದೆ ಒಂದು ಜೀಪ್ ನಿಂತಿತ್ತಲ್ಲ, ಸೊ ಆ ಜೀಪ್ ಮುಖಾಂತರ ಮೇಲೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಆಫ್ ರೋಡಿಂಗ್ ಡಿಫಿಕಲ್ಟಿ ಎಷ್ಟಿದೆ ಅಂತ. ಸೊ ಇಲ್ಲೆಲ್ಲ ಗಾಡಿ ಎತ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ಅವಾಗಲೇ ನಾವು ಒಂದು ಜೀಪ್ ನೋಡೋಲ್ಲ, ಆ ಜೀಪ್ ಮುಖಾಂತರ ನಾವು ಇವಾಗ ಮೇಲೆ ಹೋಗ್ತಾ ಇದೀವಿ. ಸೊ ಇವರ ಫ್ಯಾಮಿಲಿ ಬಂದು ಮೇಲೇನೆ ಇರೋದಂತೆ. ಯಾವ ಇಯರ್ ಅಲ್ಲ ಬೆಟ್ಟ ಅದು ದೊಡ್ಡದು ಆ ಬೆಟ್ಟ ನಂದಿ ಹಿಲ್ಸ್ ಅಂತ ಹೇಳಿ. ಅದು ತಿಳ್ಕೊಂಡ ನಂದಿ ಬೆಟ್ಟ ಕೂಡ ಅವನೇ ಬಂದಿದ್ದೀವಿ. ಅಂದ್ರೆ ಒಂದ್ ರೆಸಾರ್ಟ್ ಇತ್ತಂತೆ, ಅದನ್ನ ಮೆಂಟರ್ನ ಇವನು ಸಾಯ್ಕಾತಿದ್ದ. ಆಗಿನ ಕಾಲದ ರೆಸಾರ್ಟ್ ಇದೆ ಇದು. ಇನ್ನು ಗಾಳಿಗಳಿಂದಾನೆ ತಾನೆ ಆಗ್ಲೂ ರಾಜರು ಈ ಹೊಗೆ ಹಾಕೊಳ್ಳೋದು, ಲೈಟ್ ನಾಳೆ ಮಾಡ್ಕೊಂಡಿದ್ದು ಹುಡುಗಿರಿಂದಾನೆ ತಾನೆ. ಹೌದು ಅವಾಗೂ ಅದೇ ಎಲ್ಲರೂ 3 ಇಂಚ್ ಬಿಲ್ ಹುಡುಗಿ ಆಗ್ಬಿಟ್ಟಿದೆ. ಎಷ್ಟು ಜನ ಹಾಳು ಮಾಡ್ತೀರಾ? ಫಾಲ್ಸ್ಗೆ ಮೊದ್ಲು ಬರ್ತಿದ್ರ ಅಣ್ಣ ಏನು ಬರ್ತಿರ್ಲಿಲ್ಲ. ಒಂದು ಫಿಲ್ಮ್ ಶೂಟಿಂಗ್ ಆಯ್ತು ಚಿಗುರು ನಮ್ಮನ್ ಮಾಡೋ ಸ್ವಲ್ಪ ಫೇಮಸ್ ಆಯ್ತು. ಇಲ್ಲೇ ಓನರ್ ಅಣ್ಣ ನಾವು ಇದು ಆ ಕಾಲದಲ್ಲಿ ಯಾವ ತರ ಇರ್ತಿತ್ತಣ್ಣ ಇದು ಇವ್ರದ್ದು ರಾಜ್ಯ ಎಲ್ಲ ಇವ್ರಿಗೆಲ್ಲ ಮನುಷ್ಯರು ಮೂವಿಗಳಲ್ಲಿ ತೋರಿಸ್ತಾರಲ್ಲ, ರಾಜನವ್ರು ಬಂದಿದ ತಕ್ಷಣ ಅವ್ರು ಕುದುರೆ ತಲೆ ಬಗ್ಸೋದು, ಅವ್ರ ಮುಂದೆ ಯಾರು ಮಾತಾಡ್ಬಾರ್ದಿತ್ತಾ? ಹೌದು ಇವನು ಅದೇ ವಂಶದಲ್ಲಿ ಹುಟ್ಟಿರೋದಣ್ಣ ಚೌಡ ಅಂತ. ಆದ್ರೆ ರಾಜನ ಲಕ್ಷಣ ಒಂದೂ ಇಲ್ಲ.
ರಾಣಿ ನೋಡ ಅಂದ್ರೆ ರಾಣಿನೂ ನೋಡಲ್ಲ. ರಾಣಿ ಅವ್ರ ಅಮ್ಮನ್ ನೋಡ್ತಾರೆ ಬೇಕಾದ್ರೆ. ಇನ್ನೊಬ್ನವನೇ. ಅದೇ ಈ ಕೆಲವ್ರು ಇರ್ತಾರಲ್ಲ, ಜಮೀನ್ ಮಾಡಲ್ಲ. ಈ ಒಬ್ಬಟ್ಟಿಗೆಲ್ಲ ಜಮೀನ್ ಮಾರಾಕ್ ಬಿಟ್ಟವ್ನೆ. ಶಾರ್ಟ್ಗೆ 1 ಎಕರೆ. ನಿಜವಾಗ್ಲು ಅದು ಅಕಸ್ಮಾತ್ ಇನ್ನೂ ಜಾಸ್ತಿ ಇದ್ದಿದ್ರೆ ಈ ನಂದಿ ಬೆಟ್ಟ ಕೊಂಡ್ಕೊಂಡಿರೋಣ ಅವನು. ಆದ್ರೂ ಒಳ್ಳೆ ಹುಡುಗ ಅಣ್ಣ. ಲಾಸ್ಟ್ ಅಲ್ಲಿ ಇಲ್ಲೆಲ್ಲ ಮತ್ತೆ ಇಲ್ಲೇ ಗಾಡಿಲೆಲ್ಲ ಎತ್ಕೊಂಡ್ ಅಷ್ಟೇ ಗೋವಿಂದ. ಹಿಂದಿನ ಕೈಯಾಗ ಆ ಕಡೆ ಒಂದು ಈ ಕಡೆ ಒಂದು ಕೇಳಬೇಕಿತ್ತು. ಹಿಂಗ EMI ಕಟ್ಟಿಲ್ಲ ರಾಜು. ನಂದು ಆಗಿಲ್ಲ. ಆ ಟೈರ್ಗಳು ಚೋಡ್ಕೊಂಡ್ ಕೊಟ್ಟಿರೋದೇ ತಗೊಂಡ್ ಕೊಡಿಸ್ತಾ ಗುಂಡಾಬಾಯಿ ನಾನ್ ವೆಜ್ ತಿಂದಲ್ಲ, ನಾನೇ ಆಗೋಯ್ತಿಲ್ಲ ನೋಡು. ಸ್ನಾನ ಮಾಡ್ಬೇಕು. ಬ್ಯಾಗ್ ಹಾಕ್ಬಿಡು. ಮೇಲೆ ಎಲ್ಲ ತಿಂತೀನಿ. ಯಾರು ನನ್ನ ನೀ ಗಾಡಿ ಬೇಗ ಕೊಟ್ಬಿಟ್ಟು ಎತ್ತ ಸಾಯಿ ನಮ್ ಆಮೇಲೆ ರಾಜು ಏನೆಲ್ಲ ಬಂದೈತಿ ಹೆಲ್ಮೆಟ್ ಹಾಕರ ನನ್ನ ಮಗನೇ ಮಕ್ಕ ಕರೆಕ್ಟ್ ಆಗಿದೆ. ಇಲ್ಲಾಡ್ರಿ ಬಾವ ಜೇನು ಒಳಗ್ಲೇ ಇವನು ಮಿನಿ ಮಿಕ್ಸ್. ಇವನು ನನಗಿನ ಮಿಕ್ಸ್. ಇಲ್ಲಪ್ಪ ನಮ್ಮನ್ನ ಯಾರು ಮನೆಗೆ ಈ ತರ ಗಾತ್ರ ಈ ತರ ಆಫ್ ರೋಡಿಂಗ್ ಹೋಗ್ತಾ ಇದಾರೆ. ಸೊ ಅದಕ್ಕೆ ಎಲ್ಲಾ ಕಡೆಯಿಂದ ಹೆಲ್ಮೆಟ್ಸ್ ಹಾಕೊಂಡು ಕವರ್ ಆಗಿದ್ದಾರೆ. ಸೇಫ್ಟಿಗೋಸ್ಕರ ರಮಣ ಹಾಕ ಏನು ಮಾಡಿಲ್ಲ ನಿಮ್ ಮನೆ ನಿಮ್ಗೆ ಕೂಡ ಈಗ ಮಾಡ್ಕೊಂಡು ಇನ್ನ ಎಷ್ಟು ದೂರ ಹೋಗ್ಬೇಕಣ್ಣ? ಇಲ್ಲ ಸ್ವಲ್ಪ ಇಲ್ಲಿ ತೋಟದ ಹತ್ರ ಇಲ್ದು ಅಲ್ಲಿ ಅದು ಕಲ್ಲ ತೋಡಲ್ಲಿ ಹೋಗಿ ನೀವು ಹೇಳ್ಕೊಂಡ್ಬಿಟ್ರಿ ಇವಾಗ ಏನ ಕೇಳ್ಕೊಂತಾರ. ನೀವು ನಮ್ ತರ ಫ್ರೀಯಾಗಿ ಬಿಟ್ಬಿಟ್ರಣ್ಣ, ಅದ್ರ ಒಳಗಡೆ ಕಟ್ಟಾಕ್ಬಿಡ್ರ ನೋಡಿ. ನಾವು ಕರೆ ಕರ್ಕೊಂಡ್ ಬಂದಿದ್ದೀವಿ ಜೊತೆಗೆ. ಆ ಕಡೆ ಒಂದೈತ್ ನೋಡ ಶಫಾಲ್ಡ್, ಮಿನಿ ಶಫಾಲ್ಡ್ ಒಂದೇ, ಮಿನಿ ಮಿಕ್ಸ್ ಶಫಾಲ್ಡ್. ಅಣ್ಣ ಇವಾಗ ನಾವ್ ಎಲ್ಲಿ ಇಳಿಬೇಕು? ಜೋಡಂಗ್ ಸ್ನಾನನೇ ಮಾಡಾಕಂದಪ್ಪ ತೆಕೆದಾಗ. ಬಂದಾಗ ರಾಮಕರ್ಣ ಮನೆಗೆ ಒಬ್ಬ
ಇಳಿಯಕ್ಕೆ ಬಾದಾಗ್ತತಿಲ್ಲ ಹೇಳ ರಾಜು ಕುತ್ಕೊಳ್ಳಲ್ಲ ಯಾವ ಇವನಂತ ಭಾಷೆ ಯಾರಿಗೂ ಬರಲ್ಲ ಆಚೆ ಕನ್ನಡದಲ್ಲಿ ಬೈತಾನೆ ಮಗ ಇವನು ಬೀಜ ಎರಡು ಒಂದು ಆ ಕಡೆ ಒಂದು ಈ ಕಡೆ ಒಂದು ಹೋಗೈತೆ ಅದರ್ತಾವೆ ಇಬ್ರಿಗೂ ಇವನು ಫಸ್ಟೇ ಸಿಗ್ನಲ್ ಕೊಡ್ತಾರಂತೆ ಬಟ್ ಏನು ಮಾಡಕ್ ಆಗಿಲ್ಲ ಅಕಸ್ಮಾತ್ ಇವನು ಕುಕ್ಕೋನಂತ ನನ್ನ ಮೇಲೆ ಹಾಕೊಟ್ಟು ಅವ್ನು ಒಂದು ವಿಡಿಯೋ ತೆಗ್ದಿದ್ದಕ್ಕೆ ನನ್ನ ಮಗನ ನಾನು ಕರ್ಕೊಂಡು ಹೋದ್ನಿ ಅಂತವನೆ ಜಿಗಣೆ ಬರ ಏನ್ ಮಾಡ್ತೀವಿ ಅಲ್ಲ ರಾಮ ಕರೆಕ್ಟಾಗಿ ಹೇಳ್ರಿ ನೋಡಿಲಿ ಯಾರು ಅಷ್ಟು ದೂರ ಹೋಗಿದ್ದು ಯಾರು ಕರ್ಕೊಂಡು ಹೋಗಿದ್ದು ಯಾರು ಟಾಮ್ ಇತ್ತಾನೆ ಕೆಳಗೆ ಬರ್ತಾ ಇದ್ರಿ ಯಾರು ಕರ್ದಿದ್ದು ಮೇಲ್ಕೊಂಡ್ ಬಾ ಅಂತ ಯಾರು ಕರ್ದಿದ್ದು ಅಲ್ಲ ಈ ತರ ನನ್ನ ಮಕ್ಕಳು ಸಂಘ ಈ ತರ ಹಿಂಸೆ ಕೊಟ್ರೆ ಯಾರು ಉಳಿತಾರೆ ಯಾವ ತರ ಶಬ್ರ ನಿಂತರ ನಿಜ ಹೇಳ್ತೀನಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಬಾಹುಬಲಿ ಅಂತ ಸ್ವಾಮಿಗಿನ ಮೇಲೆನೆ ಆಗಿದ್ದು ಇಷ್ಟೆಲ್ಲ ನಾನು ಕೆಕ್ಬಿಟ್ಟಲ್ಲ ತಮೇ ಲೋಕ ಕೆಲ್ಪ ಅಂದ್ರದ್ಲೇ ಎಡವ ನಂದಲ್ಲಿ ಕುಡಿಲಿ ಓಡ್ತಾ ಇದೀರಿ ಬ್ರೋ ನಮ್ ತಾಯಿ ಬೀಜ ಮೇಲಕ್ಕೊಂದು ಹೊಟ್ಟಿಲ್ಲ ಬ್ರೋ ಪಿಟ್ಟು ಅಣ್ಣ ನಮ್ಮ ವಿಡಿಯೋ ಮಾಡ್ತೀನಿ ಇಲ್ಲಿ ವಿಡಿಯೋ ಮೇಲ್ಗಪ್ಪ ಈ ಕರೆಕ್ಟಾಗಿ ನೋಡ್ರೆ ಎಲ್ಲಾದ್ರೂ ಇಕ್ಕಿತಾವಲ್ಲಿ ಇವು ಇನ್ನೊಂದು ಐತಪ್ಪ ये ನನ್ನ ಹೆಲ್ಮೆಟ್ ಅಲ್ಲ ಎಲ್ಲಿ ಆಡ್ಕೇಮ್ ಕೂಚಾ మీ అమ్ముతాడా ఇదా ఇత్కా ಹಿಡ್ಕೊ ಬರಂಗ ನೋಡೋರಿ ನೋಡಿಲ್ಲ ಆಗಿದ್ದಾಗೋಯ್ತು ಇವಾಗ ನನ್ನ ಮಗನೇ ಜೋರಾಗ ಅನ್ನ ಓದಿದ್ದ ಹೋಗ್ತೈತೆ ಬರ ಬ್ರೋ ನಾನಂತೂ ಸಿಕ್ಕಾಕಣೀನಿ ಬ್ರೋ ಕ್ಯಾಮ್ರಾ ಬೇಡನಾ ಕ್ಯಾಮ್ರಾ ಅಲ್ಲಿತ್ತಲೇ ಕಾಣಿಸ್ತು.